ಹಾಯ್ ಫ್ರೆಂಡ್ಸ್, ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಬಾಂಬರ್ ಬಗ್ಗೆ ಮಾತನಾಡುವಾಗ ನಿಮ್ಮ ಮನಸ್ಸಿಗೆ ಯಾವ ಹೆಸರು ಮೊದಲು ಬರುತ್ತೆ? B-52 ಅಥವಾ B-2 ಸ್ಪಿರಿಟ್ ಬರುತ್ತೆ. ಆದರೆ ಆಕಾಶದಲ್ಲಿ ಇವುಗಳನ್ನು ಮೀರಿಸುವ ಒಂದು ವಿಮಾನವಿದೆ. ಅದು ರಾಡಾರ್ನಲ್ಲಿ ಕಾಣಿಸಿಕೊಂಡ ತಕ್ಷಣ ಯುರೋಪ್ನಿಂದ ಅಮೆರಿಕದವರೆಗೆ ಎಚ್ಚರಿಕೆಯ ಗಂಟೆಗಳು ಮೊಳಗಲು ಶುರುವಾಗುತ್ತೆ. ಇದು ಸಾಮಾನ್ಯ ಸುದ್ದಿಯಲ್ಲ, ಅಥವಾ ಇದೊಂದು ದಿನನಿತ್ಯದ ಆರಾಟದಂತೆಯೂ ಇರೋದಿಲ್ಲ. ಇದರ ಹೆಸರು ಟುಪೋಲಾ Tu-160. ನಾಟೋ ಪಡೆಗಳು ಇದನ್ನ ಒಂದು ಹೆಸರಿನಿಂದ ಕರೆಯುತ್ತೆ, ಅದುವೇ ಬ್ಲ್ಯಾಕ್ ಜಾಕ್ ಅಂತ. Tu-160 ಹುಟ್ಟಿದ್ದು ಅಮೆರಿಕ ಮತ್ತು ಸೋವಿಯತ್ ಯೂನಿಯನ್ ನಡುವೆ ಪೈಪೋಟಿ ನಡೆಯುತ್ತಿದ್ದ ಕಾಲದಲ್ಲಿ. ಇದರ ಹಿಂದಿನ ಲಾಜಿಕ್ ತುಂಬಾ ಸ್ಪಷ್ಟವಾಗಿತ್ತು. ಅಮೆರಿಕದ ಬಳಿ ದೂರಗಾಮಿ ಬಾಂಬರ್ ಇದ್ರೆ ರಷ್ಯಾ ಅದಕ್ಕಿಂತ ದೊಡ್ಡ, ಅದಕ್ಕಿಂತ ವೇಗದ ಮತ್ತು ಹೆಚ್ಚು ಅಪಾಯಕಾರಿ ವಿಮಾನವನ್ನ ತಯಾರಿಸಬೇಕು. ಇದೇ ಆಲೋಚನೆ Tu-160ಗೆ ಜನ್ಮ ನೀಡಿತು. ಇದರ ಫಲಿತಾಂಶವೇ ಜಗತ್ತಿನ ಅತಿ ದೊಡ್ಡ, ಅತಿ ಭಾರವಾದ ಮತ್ತು ಅತಿ ವೇಗದ ಸೂಪರ್ಸಾನಿಕ್ ಸ್ಟ್ರಾಟಜಿಕ್ ಬಾಂಬರ್. ಇದು ಇಂದಿಗೂ ತನ್ನ ವಿಭಾಗದಲ್ಲಿ ಅಪ್ರತಿಮವಾಗಿ ನಿಂತಿದೆ. ಈಗ ಇದರ ಗಾತ್ರವನ್ನ ಗಮನಿಸಿ. ಸುಮಾರು 54 ಮೀಟರ್ ಉದ್ದ, 50 ಮೀಟರ್ಗಳಷ್ಟು ಅರಳಿರುವ ರೆಕ್ಕೆಗಳು ಮತ್ತು 275 ಟನ್ಗಿಂತಲೂ ಹೆಚ್ಚು ಮ್ಯಾಕ್ಸಿಮಮ್ ಟೇಕ್ ಆಫ್ ತೂಕ. ಇದು ಕೇವಲ ಬಾಂಬರ್ ಅಲ್ಲ, ಇದು ಹಾರಾಡುವ ದೈತ್ಯ. ಆದರೆ ನಿಮಗೆ ನಿಜವಾದ ಆಶ್ಚರ್ಯವಾಗುವುದು ಇದರ ವೇಗವನ್ನ ನೋಡಿದಾಗ. ಇದರ ವೇಗ ಸುಮಾರು ಗಂಟೆಗೆ 2000 ಕಿಲೋಮೀಟರ್. ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಜೆಟ್ ಇಂಜಿನ್ಗಳಲ್ಲಿ ಒಂದಾದ 4NK-32 ಇಂಜಿನ್ಗಳು ಇದಕ್ಕೆ ನಿರೀಕ್ಷಿಸಲಾದ ವೇಗವನ್ನು ನೀಡುತ್ತೆ. Tu-160ಯ ರೆಕ್ಕೆಗಳು ಸ್ಥಿರವಾಗಿಲ್ಲ, ಇವು ವೇರಿಯಬಲ್ ಸ್ವಿಂಗ್ ವಿಂಗ್ಸ್. ನಿಧಾನವಾಗಿ ಹಾರುವಾಗ ರೆಕ್ಕೆಗಳು ಹರಡಿಕೊಳ್ಳುತ್ತೆ ಮತ್ತು ವೇಗವಾಗಿ ಹಾರುವಾಗ ಹಿಂದಕ್ಕೆ ಫೋಲ್ಡ್ ಆಗುತ್ತೆ. ಈ ಕಾರಣದಿಂದಲೇ ಇದು ಎಂತಹ ವೇಗದಲ್ಲೂ ಸ್ಥಿರವಾಗಿರುತ್ತೆ. ಈ ವಿನ್ಯಾಸ ಮತ್ತು ಅದರ ಅಂದವನ್ನು ನೋಡಿ ರಷ್ಯಾ ಇದನ್ನ ಪ್ರೀತಿಯಿಂದ ವೈಟ್ ಸ್ವ್ಯಾನ್ ಅಂತ ಕರೆಯುತ್ತೆ. ಆದರೆ ಶತ್ರುಗಳಿಗೆ ಈ ಹೆಸರು ಎಂದಿಗೂ ನೆಮ್ಮದಿ ತಂದಿಲ್ಲ. ವಾಸ್ತವವಾಗಿಯೂ Tu-160 ಒಂದು ಬಾಂಬರ್ಗಿಂತ ಹೆಚ್ಚಾಗಿ ಹಾರಾಡುವ ಮಿಸೈಲ್ ಕ್ಯಾರಿಯರ್. ಇದು ತನ್ನೊಳಗೆ KH-101 ಮತ್ತು KH-102 ನಂತಹ ಲಾಂಗ್ ರೇಂಜ್ ಕ್ರೂಸ್ ಮಿಸೈಲ್ಸ್ ಅನ್ನು ಹೊತ್ತೊಯ್ಯಬಲ್ಲದು. ಅಣುಅಸ್ತ್ರ ಮತ್ತು ಸಾಂಪ್ರದಾಯಿಕ ಅಸ್ತ್ರಗಳ ಎರಡನ್ನೂ ಬಳಸುವ ಆಯ್ಕೆ ಇಲ್ಲಿದೆ. ಈ ಮಿಸೈಲ್ ರೇಂಜ್ ಸುಮಾರು 5000 ಕಿಲೋಮೀಟರ್. ಅಂದರೆ Tu-160 ಶತ್ರುಗಳ ವಾಯುಗಡಿಯನ್ನ ಪ್ರವೇಶಿಸುವ ಅಗತ್ಯವೇ ಇಲ್ಲ. ರಷ್ಯಾದ ಒಳಗಿನಿಂದಲೇ ಹಾರಿ ಕ್ಷಿಪಣಿ ಉಡಾಯಿಸಿ ಸುರಕ್ಷಿತವಾಗಿ ವಾಪಸ್ ಬರಬಹುದು. ಇದೇ ಭವಿಷ್ಯದ ಯುದ್ಧತಂತ್ರದ ನಿಜವಾದ ಮುಖ. ಇದು ರಷ್ಯಾದ ನ್ಯೂಕ್ಲಿಯರ್ ಟ್ರಯಾಡ್ನ, ಅಂದರೆ ಭೂಮಿ, ಆಕಾಶ, ಸಮುದ್ರದ ಮೂಲಕ ಅಣುವಸ್ತ್ರ ದಾಳಿ ನಡೆಸುವ ವ್ಯವಸ್ಥೆಯ ಪ್ರಮುಖ ಭಾಗವಾಗಿದೆ. ಸೋವಿಯತ್ ಒಕ್ಕೂಟದ ಪತನದ ನಂತರ ಕೆಲ ವರ್ಷಗಳ ಕಾಲ ಇದರ ಉತ್ಪಾದನೆ ನಿಂತಿತ್ತು. ಇದು ಇತಿಹಾಸ ಸೇರುತ್ತದೆ ಎಂದು ಹಲವರು ಭಾವಿಸಿದ್ದರು. ಆದರೆ ರಷ್ಯಾ ಇದನ್ನ ನಿವೃತ್ತಿಗೊಳಿಸುವ ಬದಲು ಮರುಜೀವ ನೀಡುತ್ತೆ. 160M ನಂತಹ ಹೊಸ ಆವೃತ್ತಿಗಳು ಬಂದವು. ಹೊರಗಿನಿಂದ ಅದೇ ಬಿಳಿ ಅಂಶ, ಆದರೆ ಒಳಗಡೆ ಸಂಪೂರ್ಣ ಆಧುನಿಕ ದೈತ್ಯ. ಮಾಡರ್ನ್ ರೇಡಾರ್, ಹೊಸ ಇಂಜಿನ್ಗಳು ಇದನ್ನ ಭವಿಷ್ಯಕ್ಕೆ ಸಜ್ಜುಗೊಳಿಸಿವೆ. Tu-160 ಹಾರಾಟ ನಡೆಸಿದಾಗೆಲ್ಲ ಬ್ರಿಟನ್, ನಾರ್ವೆ, ಸ್ವೀಡನ್ ದೇಶಗಳು ಅಲರ್ಟ್ ಆಗುತ್ತೆ. ರಷ್ಯಾ ಇದು ದಿನನಿತ್ಯದ ಗಸ್ತು ಅಂತ ಹೇಳಿದ್ದರೂ ಸಂದೇಶ ಸ್ಪಷ್ಟವಾಗಿರುತ್ತೆ: ನಾವಿನ್ನೂ ಇಲ್ಲಿದ್ದೇವಿ ಮತ್ತು ನಮ್ಮ ವ್ಯಾಪ್ತಿ ಜಾಗತಿಕವಾಗಿದೆ ಅಂತ. ತುಂಬಾ ಜನ ಕೇಳ್ತಾರೆ, ಇದು ಸ್ಟೆಲ್ತ್ ಬಾಂಬರ್ ಏಕೆ ಅಲ್ಲ ಅಂತ. ಇದರ ಉತ್ತರ ರಷ್ಯಾದ ಫಿಲಾಸಫಿಯಲ್ಲಿದೆ. ಇದು ಅವಿತುಕೊಳ್ಳಲು ತಯಾರಾಗಿದ್ದಲ್ಲ, ಶಕ್ತಿ ಪ್ರದರ್ಶಿಸಲು ತಯಾರಾಗಿದೆ. ನೀವು ನಮ್ಮನ್ನ ನೋಡುತ್ತಿದ್ದೀರಾ ಎಂದು ನಮಗೆ ಗೊತ್ತು, ನಮಗೆ ಅದರಿಂದ ಏನೂ ತೊಂದರೆಯಿಲ್ಲ ಎಂದು ಇದೇ ಸಾರುತ್ತೆ. ಇಂತಹ ದೈತ್ಯ ಮತ್ತು ವೇಗದ ವಿಮಾನವನ್ನ ಹಾರಿಸುವುದು ಪ್ರತಿಯೊಬ್ಬ ಪೈಲಟ್ನಿಂದ ಸಾಧ್ಯವಿಲ್ಲ. Tu-160 ಪೈಲಟ್ಗಳು ರಷ್ಯಾದ ಅತ್ಯಂತ ಶ್ರೇಷ್ಠ ವೈಮಾನಿಕರಾಗಿರುತ್ತಾರೆ. ಕಠಿಣ ತರಬೇತಿಯ ನಂತರವೇ ಇದರ ಕಾಕ್ಪಿಟ್ಗೆ ಪ್ರವೇಶ ಸಿಗುತ್ತೆ. ಇದನ್ನ ನಿರ್ವಹಿಸುವುದು ಕೂಡ ಅತ್ಯಂತ ದುಬಾರಿ. ಅದಕ್ಕಾಗಿಯೇ ಜಗತ್ತಿನ ಬೆರಳೆಣಿಕೆಯಷ್ಟು ದೇಶಗಳು ಮಾತ್ರ ಇಂತಹ ವಿಮಾನಗಳನ್ನ ಹೊಂದಿವೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಅಮೆರಿಕದ B-52 ನಂಬಿಕೆಸ್ಥ, ಆದರೆ ನಿಧಾನ. B-2 ಸ್ಟೆಲ್ತ್ ಆದರೆ ತುಂಬಾ ದುಬಾರಿ. ಆದರೆ 160 ವೇಗವಾಗಿದೆ, ಭಾರೀ ತೂಕ ಹೊತ್ತೊಯ್ಯಬಲ್ಲದು ಮತ್ತು ದೀರ್ಘ ವ್ಯಾಪ್ತಿಯನ್ನ ಹೊಂದಿದೆ. ಭವಿಷ್ಯದ ಯುದ್ಧಗಳಲ್ಲಿ ಫ್ಲೆಕ್ಸಿಬಿಲಿಟಿ ಮುಖ್ಯವಾಗಿರುತ್ತೆ. ಸೈಬರ್ ದಾಳಿಗಳು ನಡೆದು ಉಪಗ್ರಹಗಳು ಕೆಟ್ಟು ಹೋದರೂ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬಲ್ಲ Tu-160 ಕಮಾಂಡರ್ಗಳ ಪಾಲಿಗೆ ಇನ್ಶೂರೆನ್ಸ್ ಕಾರ್ಡ್ ಇದ್ದಂತೆ. ನಿಜ ಹೇಳಬೇಕು ಅಂದ್ರೆ Tu-160 ಬಗ್ಗೆ ಇರುವ ಭಯ ಅದರ ವೇಗ ಅಥವಾ ಗಾತ್ರದಲ್ಲ. ಭಯವಿರುವುದು ಅದನ್ನ ನಿರ್ಮಿಸಿದ ಆಲೋಚನೆಯದ್ದು. ಆ ಆಲೋಚನೆ ಹೇಳುತ್ತೆ, ಪರಿಸ್ಥಿತಿ ಅದೇ ಗೆಟ್ಟರೆ ಕೊನೆಯ ಮಾತು ನಮ್ಮದಾಗಿರುತ್ತೆ ಅಂತ. ಈ ಪರಮಾಣು ಜಗತ್ತಿನಲ್ಲಿ ಕೊನೆಯ ಮಾತಿಗೆ ಹೆಚ್ಚು ತೂಕವಿರುತ್ತೆ. ಭವಿಷ್ಯದ ಇತಿಹಾಸದಲ್ಲಿ Tu-160 ಕೇವಲ ಒಂದು ವಿಮಾನವಾಗಿ ಉಳಿಯದ ಒಂದು ಯುಗದ ಸಂಕೇತವಾಗಿ ನೆನಪಿನಲ್ಲಿ ಉಳಿಯುತ್ತೆ.
ಗಡಿ ದಾಟದೆ ಜಗತ್ತಿನ ಯಾವುದೇ ಮೂಲೆಯನ್ನ ಮುಟ್ಟಬಲ್ಲ ವಿಮಾನವನ್ನ ಯಾರೂ ಹಗುರವಾಗಿ ಕಾಣಲು ಸಾಧ್ಯವಿಲ್ಲ. ಈ ವೈಟ್ ಸ್ವ್ಯಾನ್ ಪ್ರತಿದಿನ ದಾಳಿ ಮಾಡದಿರಬಹುದು, ಆದರೆ ಅದರ ಇರುವಿಕೆಯೇ ಜಗತ್ತಿಗೆ ವಾಯುಸೇನೆಯ ಮಹತ್ವವನ್ನ ನೆನಪಿಸುತ್ತಿರುತ್ತೆ. ಈ ವಿಡಿಯೋ ಬಗ್ಗೆ ನಿಮಗೇನನಿಸುತ್ತೆ? ನಮ್ಮ ಭಾರತ ದೇಶವು ಇಂತಹ ದೊಡ್ಡ ಬಾಂಬರ್ ಜೆಟ್ ಅನ್ನ ತಯಾರಿಸಬೇಕು ಅಂತ ನೀವು ಬಯಸಿದ್ರೆ ಜೈ ಭಾರತ್ ಅಂತ ಕಮೆಂಟ್ ಮಾಡಿ. ಅದೇ ರೀತಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ವಂದೇ ಮಾತರಂ, ಜೈ ಹಿಂದ್, ಜೈ ಶ್ರೀರಾಮ್.